ಆತ್ಮೀಯ ಎಲ್ಲ ನನ್ನ ಕಾಡುಗಲ್ಲ ಬಂಧುಗಳಲ್ಲಿ ವಿನಂತಿ. ಇವತ್ತು ನಮ್ಮ ಏನು ದೆಹಲಿ ವಿಶೇಷ ಪ್ರತಿನಿಧಿಗಳಂತ ಟಿ ಬಿ ಜಯಚಂದ್ರ ಸಾಹೇಬರು ಇವತ್ತು ಏನು ನಮ್ಮ ಕಡತ ಇಲ್ಲಿಗೆ ಸುಮಾರು 3-4 ವರ್ಷದಿಂದ ಪೆಂಡಿಂಗ್ ಇತ್ತು. ಆ ಕಡತನ ಇವತ್ತು ನಮ್ಮ ಜಯಚಂದ್ರ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಆ ಕಡತನ ತಗೊಂಡೋಗಿ ಡೆಲ್ಲಿನಲ್ಲಿ ಟ್ರೈಬಲ್ ಆಫೀಸ್ಗೆ ತಲುಪಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಸಮೇತ ಇವತ್ತು ಸೈನ್ ಹಾಕಿ ಕೊಟ್ಟಿದ್ದಾರೆ. ಆ ಉದ್ದೇಶವಾಗಿ ಇವತ್ತು ಟಿ ಬಿ ಜಯಚಂದ್ರ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಜಯಚಂದ್ರ ಸಾಹೇಬರಿಗೆ ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಯಮಾಡಿ ನಮ್ಮ ಜಯಚಂದ್ರ ಸಾಹೇಬರಿಗೆ ಎಲ್ಲ ಕಾಡುಗೊಲ್ಲ ಬಂಧುಗಳು ಅಭಿನಂದನೆ ಸಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ. ಇವತ್ತು ಕಾಡುಗೊಲ್ಲರಿಗೆ ವಿಶೇಷವಾದಂಥ ಸಿಹಿ ಸುದ್ದಿಯನ್ನು ಕೊಟ್ಟಂಥ ನಮ್ಮೆಲ್ಲರ ನಾಯಕರು, ನಮ್ಮ ನೆಚ್ಚಿನ ಶಿರಾ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಗಳು ಟಿ ಬಿ ಜಯಚಂದ್ರ ಸಾಹೇಬರಿಗೆ ಸಮಸ್ತ ಕಾಡುಗೊಲ್ಲರ ಪರವಾಗಿ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಇಲ್ಲಿವರೆಗೂ ಏನು 3-4 ವರ್ಷದ ಹಿಂದೆ ನಮ್ಮನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಿಕ್ಕೆ ಅವತ್ತಿನ 2014ರಲ್ಲಿ ಇದೇ ನಮ್ಮ ಜಯಚಂದ್ರ ಸಾಹೇಬರು ಕಾನೂನು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು. ಹಲವು ವಿಚಾರಗಳನ್ನು ವೆರಿಫಿಕೇಷನ್ ಕೇಳಿ ಕೇಂದ್ರ ಸರ್ಕಾರ ವಾಪಸ್ ಕಳಿಸಿತ್ತು. ಅದನ್ನು ಇವಾಗ ಏನು ಈ 3-4 ದಿನದಿಂದ ಪ್ರಯತ್ನಪಟ್ಟು ಟಿ ಬಿ ಜಯಚಂದ್ರ ಸಾಹೇಬ್ರವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು ಆದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಮನವೊಲಿಸಿ ಇವತ್ತು ಕೆಲವು ವೆರಿಫಿಕೇಷನ್ ಕೆಲವು ವಿಚಾರಗಳನ್ನು ಏನು ಕೇಂದ್ರ ಸರ್ಕಾರ ಕೇಳಿತ್ತು ಅದಕ್ಕೆ ಸಮಜಾಯಿಷಿಯನ್ನು ಕೊಟ್ಟು ಇವತ್ತು ಕೇಂದ್ರ ಸರ್ಕಾರಕ್ಕೆ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಈ ದಿನ ಇವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ಸನ್ಮಾನ್ಯ ನಾಯಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬ್ರವರೇ ನವದೆಹಲಿಗೆ ತೆರಳಿ ಅಲ್ಲಿನ ಪರಿಶಿಷ್ಟ ಪಂಗಡ ಸಚಿವಾಲಯಕ್ಕೆ ಇವತ್ತು ಅದನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಸಮಸ್ತ ಕಾಡುಗೊಲ್ಲರ ಪರವಾಗಿ, ಕರ್ನಾಟಕ ರಾಜ್ಯದ ಸಮಸ್ತ ಕಾಡುಗೊಲ್ಲರ ಪರವಾಗಿ ಈ ದಿವಸ ಅವರಿಗೆ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ನಮ್ಮ ಸಾಹೇಬರು, ನಮ್ಮ ಈ ಕ್ಷೇತ್ರ ಸಾಹೇಬರು ಅಂದರೆ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರು ನಮ್ಮ ಜನಾಂಗದ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಟು ಅವರು ಸೆಷನ್ನಾಗಿರ್ಬೋದು ಅರ್ಥ ಗಂಭೀರವಾಗಿ ಯಾವ ಥರ ಹೆಂಗೆ ಬಂದಿದ್ದು ಇತಿಹಾಸ ಬುಡಕಟ್ಟು ಇವರು ಯಾವ ಥರ ಜನ ಇದ್ದಾರೆ ಅಂತ ಅವರ ಎಲ್ಲ ಸೆಷನ್ನಲ್ಲಿ ಅಧ್ಯಕ್ಷರಿಗೆ ಮನದಟ್ಟು ಮಾಡಿ ಅದನ್ನು ತಿಳುವಳಿಕೆ ಮೂಡಿಸಿ ಪ್ರತಿಯೊಬ್ಬ ಶಾಸಕರಿಗೂ ಹಿಂಗೆ ಈ ಜನಾಂಗದ ಬಗ್ಗೆ ಹೆಚ್ಚಿನ ಕಾಳಜಿಗೆ ಕೇವಲ ಅಂದರೆ 4 ಜನ ಮಾತಾಡಿದ್ದಾರೆ. ಇಷ್ಟು ಜನ 250 ಜನ ಇದ್ರು, 224 ಜನ ಇದ್ರು ಕೇವಲ 4 ಜನ ಮಾತಾಡಿದ್ದಾರೆ. ಸುಮಾರು ನಾವು 25 ಕ್ಷೇತ್ರದಲ್ಲಿ ನಮ್ಮ ಜನಾಂಗ ಇದ್ದಾರೆ. ಇವ್ರಿಗೆ ಯಾಕೆ ವೈಯಕ್ತಿಕವಾಗಿ ನಮ್ಮ ಜನಾಂಗದ ಪ್ರೀತಿ ಐತೆ ಅಂದರೆ ಅಷ್ಟು ಅವ್ರಿಗೆ ಆ ಕಳಕಳೆ ಈ ಜನಾಂಗ ಬುಡಕಟ್ಟು ಈ ಜನಾಂಗದ ಬಗ್ಗೆ ಕಾಳಜಿ ಇದೆ. ಈ ಜನಾಂಗ ಪಾಪ ಏನು ಮೋಡ್ರು, ಎಜುಕೇಷನ್ನಲ್ಲಿ ತಿಳುವಳಿಕೆ ಇಲ್ದರು, ಇವ್ರನ್ನ ಮುಂದಕ್ಕೆ ತರಬೇಕು, ಸಮಾಜ ಮುಖ್ಯವಾಗಿ ತರಬೇಕು ಅಂತ ಹೇಳ್ಬಿಟ್ಟು ಇವರು ನಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಂಡು ನಮ್ಮ ಜನಾಂಗದ ಬಗ್ಗೆ ಅದನ್ನು ಫೈಲು ದೆಹಲಿಗೆ ಹೋಗಿ ತಿರುಗಿ ವಾಪಸ್ ಬಂದಾಗ ತಿರುಗಿ ಮತ್ತೆ ಇದನ್ನು ರಿವೋಕ್ ಮಾಡಿಸಿ ನ್ಯೂನತೆಗಳನ್ನ ತಿದ್ದುಪಡಿ ಮಾಡಿ ಇದನ್ನು ಮುಖ್ಯಮಂತ್ರಿ ಹತ್ರ ಕೊಂಡೊಯ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿ ಅದು ಸೈನ್ ಹಾಕ್ಸ್ಬಿಟ್ಟು ಸರಿಪಡಿಸಿ ಅದನ್ನು ದಿಲ್ಲಿಗೆ ವೈಯಕ್ತಿಕವಾಗಿ ಅವರು ಎಲ್ಲರಿಗೂ ಹೇಳಿ ತಗೊಂಡೋಗಿ ಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಜನಾಂಗದ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.